ಉತ್ತರ ಕನ್ನಡದ ಭಟ್ಕಳದಲ್ಲಿ ಪಾಕ್ ಪ್ರಜೆಗಳು 14 ಮಂದಿ ಇಲ್ಲಿ ವಾಸವಾಗಿದ್ದಾರೆ. 14 ಪಾಕ್ ಪ್ರಜೆಗಳಿಗಿಲ್ಲ ಗಡಿಪಾರಿನ ಆತಂಕ. ಕಾರಣ ಅವರು ಕೂಡ ಈಗ ತುಮಕೂರಿನ ಮತ್ತು ಮಂಗಳೂರಿನ ಸ್ಟೋರಿ ಹೇಳಿದ ಹಾಗೆ ಅವರುಗಳು ಕೂಡ ಇಲ್ಲಿ ನಿವಾಸಿಗಳನ್ನ ಮದುವೆ ಆಗಿದ್ದಾರೆ. ಅದರ ಪರಿಣಾಮ ಅವರಿಗೆ ಭಾರತ ತೊರೆಯಬೇಕಾದಂಥ ಪರಿಸ್ಥಿತಿ ಆತಂಕ ಇಲ್ಲ. ಭಟ್ಕಳ ಮೂಲದವರನ್ನ ವಿವಾಹವಾಗಿರುವ ಪಾಕ್ನ 10 ಮಹಿಳೆಯರು ಭಟ್ಕಳದಲ್ಲೇ ನೆಲೆಸಿದ್ದಾರೆ. ಈ 10 ಮಂದಿ ಮಹಿಳೆಯರು 4 ಮಕ್ಕಳು ಕೂಡ ಇವರಿಗಿದ್ದಾರೆ. ದೀರ್ಘಾವಧಿ ವೀಸಾ ಪಡೆದು 2 ವರ್ಷಕ್ಕೊಮ್ಮೆ ನವೀಕರಣವನ್ನ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿದ್ರು ಕೂಡ ಇವರಿಗೂ ಅವರಿಗೆ ಭಾರತದ ಪೌರತ್ವ ಸಿಕ್ಕಿಲ್ಲ. ಹಾಗಾಗಿ ವೀಸಾ ನವೀಕರಣ ಆಗದೆ ಅವ್ರು ಇಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ವೀಸಾ ನವೀಕರಣ ಮಾಡ್ಕೊಂಡು ಅವ್ರು ಇಲ್ಲೇ ವಾಸವಾಗಿದ್ದಾರೆ. ಭಟ್ಕಳದಲ್ಲೇ ಇರೋದಕ್ಕೆ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನಿ ಮಹಿಳೆಯರು. ಹಾಗಾಗಿ ನಮ್ಮನ್ನು ಭಾರತದಿಂದ ಹೋಗಿ ಅಂತ ಹೇಳಬೇಡಿ, ನಾವು ಇಲ್ಲಿನ ಪುರುಷರನ್ನ ವರಿಸಿರೋದು, ಆದ ಕಾರಣ ನಮಗೆ ಇಲ್ಲಿಯ ಪೌರತ್ವವೇ ಸಿಗಬೇಕು ಅನ್ನೋದು ಅವರ ವಾದ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಮಹಿಳೆಯರನ್ನ SP ನಾರಾಯಣ್ ಅವರು ಭೇಟಿ ಮಾಡಿ ಅವರುಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅವರು ಯಾವ ಒಂದು ಆಧಾರದ ಮೇಲೆ ಬಂದಿದ್ರು, ಯಾವ ವೀಸಾ ಪಡೆದು ಬಂದಿದ್ರು ಮತ್ತು ಇಲ್ಲಿ ಯಾವಾಗ ಮದುವೆ ಆಗಿದ್ದು ಅನ್ನೋ ವರದಿಗಳನ್ನ ಪಡ್ಕೊಂಡಿದ್ದಾರೆ.